ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಓಪೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಓಪೋ F27 5G ಸ್ಮಾರ್ಟ್ಫೋನ್ ಇದೆ. ಇದಕ್ಕಿಂತ ಮುಂಚೆ ಓಪೋದವರು ಅವರ F27 Pro Plus ಫೋನನ್ನು 28,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಕಾರಣದಿಂದ ಈ ಫೋನ್ನ ಒಂದು 20-21,000 ರೇಂಜಲ್ಲಿ ಲಾಂಚ್ ಮಾಡ್ಬೋದಾ ಅಂತ ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನು, ಇದರ ಕೆಳಗಡೆ ನಮಗೆ ಇನ್ನೊಂದು ಸಣ್ಣ ಕವರ್ನಲ್ಲಿ ಒಂದು ಸಿಮ್ ಇಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಮತ್ತೊಂದು ಬ್ಯಾಕ್ ಕವರ್ ಕೊಟ್ಟಿದ್ದಾರೆ. ಒಂಥರ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು, ಒಂದೊಳ್ಳೆ ಕ್ವಾಲಿಟಿಯ ಕವರ್ ಇದಾಗಿದೆ. ಇದ್ರ ಕೆಳಗಡೆ 45 ವ್ಯಾಟಿಂದು ಸೂಪರ್ ಊಕ್ ಚಾರ್ಜರ್ ಕೊಟ್ಟಿದ್ದಾರೆ. ಒಂದು ಲೆವೆಲಿಗೆ ಫಾಸ್ಟ್ ಚಾರ್ಜ್ ಈ ಪ್ರೈಸ್ ರೇಂಜಿಗೆ. ನಂತರ ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, Type A ಇಂದ Type-C. ಇದು ಕೂಡ ಒಂದೊಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಕಲರ್ ಅಂತೂ ತುಂಬ ಯುನೀಕ್ ಆಗಿದೆ. ಈ ಫೋನ್ ಸದ್ಯಕ್ಕೆ 2 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಒಂದು ಈ ರೀತಿ ಗ್ರೀನ್ ಕಲರು ಮತ್ತು ಇನ್ನೊಂದು ಆರೆಂಜ್ ಕಲರ್ ಬರುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಈ ಫೋನ್ ಸುಮಾರು 187 ಗ್ರಾಮ್ ವೆಯ್ಟ್ ಇದೆ ಮತ್ತು 7.69 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಫೋನು. ಒಂದು ಲೆವೆಲಿಗೆ ಲೈಟ್ ಫೀಲ್ ಆಗುತ್ತೆ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ. ಫ್ರಂಟಲ್ ಗ್ಲಾಸು, ಬೆಝಲ್ ಒಂದು ಲೆವೆಲ್ಲಿ ಕಡಿಮೆ ಇದೆ ಅಂತೀನಿ. ಇನ್ನೂ ಕಡಿಮೆ ಇರುವಂಥ ಫೋನ್ಗಳಿಗೆ ಬೆಲೆಗೆ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಬಾಟಮಲ್ಲಿ ಸ್ವಲ್ಪ ಕಡಿಮೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಫ್ರಂಟಿಂದ ಒಂದು ಲುಕ್ ನಾರ್ಮಲ್ ಆಗಿದೆ. ಹಿಂದ್ಗಡೆಗೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ ತುಂಬ ಬೇಜಾರಾಯ್ತು ನನಗೆ. ಈ ಬೆಲೆಗೆ ಆರಾಮಾಗಿ ಗ್ಲಾಸ್ ಬ್ಯಾಗ್ ಕೊಡಬಹುದಾಗಿತ್ತು, ಆಯಿತಾ. ಪ್ಲಾಸ್ಟಿಕ್ ಬ್ಯಾಕು, ಕಲರ್ ಚೆನ್ನಾಗಿದೆ, ಲುಕ್ ಚೆನ್ನಾಗಿದೆ. 2 ಕ್ಯಾಮ್ರಾ ಸಿಗ್ತಾ ಇದೆ ಹಿಂದೆ ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ನಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಈ ಕ್ಯಾಮ್ರಾ ಸುತ್ತ ಒಂದು ಬ್ರೀತಿಂಗ್ ಲೈಟನ್ನು ಕೊಟ್ಟಿದ್ದಾರೆ, ಆಯಿತಾ. ಸೊ ಕಾಲ್ ಬಂತು ಅಂದರೆ, ಮೆಸೇಜ್ ಬಂತು ಅಂತ ಅಂದರೆ ಈ ಕ್ಯಾಮ್ರಾ ಸುತ್ತ ರಿಂಗ್ ರೀತಿ LED ಬ್ರೀತಿಂಗ್ ಲೈಟು ಪಾಪ್ ಆಗುತ್ತೆ. ಹೆವಿ ಸಖತ್ ಫೀಚರ್ ಅನ್ನಿಸ್ತು. ತುಂಬ ಯುನೀಕಾಗಿ ಕೂಡ ಕಾಣುತ್ತೆ. ಸೊ ನೀವು ಗೇಮ್ ಮಾಡ್ತಿರ್ಬೇಕಾರೆ ಆಗಿರ್ಬೋದು ಅಥವಾ ಮ್ಯೂಸಿಕ್ ಪ್ಲೇ ಮಾಡ್ತಿರ್ಬೇಕಾದ್ರೆ ಆ ಮ್ಯೂಸಿಕ್ಗೆ ತಕ್ಕಂಗೆ ಈ ಲೈಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅದು ಒಂದು ರೀತಿ ಮ್ಯೂಸಿಕ್ ತಕ್ಕಂಗೆ ಅದೊಂಥರ ರೊಟೇಟ್ ಆಗ್ತಾ ಇರುತ್ತೆ, ಆಯಿತಾ. ಇಂಟ್ರೆಸ್ಟಿಂಗ್ ಆಗಿದೆ ಫೀಚರ್. ಇದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಸೆಟ್ಟಿಂಗ್ ಹೋದರೆ ಅಲ್ಲಿ ಬ್ರೀತಿಂಗ್ ಲೈಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಅಲ್ಲಿ ಅದನ್ನು ಕಸ್ಟಮೈಸ್ ಮಾಡ್ಕೊಬೋದು. ಇಂಟ್ರೆಸ್ಟಿಂಗ್ ಫೀಚರ್ ಅಂತೀನಿ. ಇನ್ನು ಈ ಫೋನ್ ನಮಗೆ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಸಿಗ್ತಿಲ್ಲ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟನ್ನು ಕೊಟ್ಟಿದ್ದಾರೆ. 2 ಸಿಮ್ ಅಥವಾ 1 ಸಿಮ್, ಒಂದು SD ಕಾರ್ಡ್ ನೀವು ಹಾಕ್ಕೊಬೋದು. ಮತ್ತು ಸ್ಪೀಕರ್ ಗ್ರಿಲ್ಲು ಮೇಲೆ ಕೆಳಗೆ 2 ಕಡೆನೂ ಇರೋ ಥರ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮತ್ತು ಈ ಫೋನ್ ಒಳಗಡೆ ಇಂಟರ್ನಲ್ಲಿ ಮೆಟಾಲಿಕ್ ಅಲಾಯ್, ಇವರೇ ಓಪೋದವರೇ ಇನ್ನೋಸ್ ಬಿಲ್ಡ್ ಮಾಡಿರುವಂಥ ಅಲಾಯ್ ಮೆಟಲ್ಲು ಒಳಗಡೆ ಇದೆ. ಹೊರಗಡೆ ಪ್ಲಾಸ್ಟಿಕ್ ಆಯಿತಾ, ಬಟ್ ಒಳಗಡೆ ಏನು ಫ್ರೇಮ್ ಇದೆ ಅದು ಮೆಟಾಲಿಕ್ ಫ್ರೇಮ್ ಅಂತೆ. ಓಕೆ, ಬಿಲ್ಡ್ ಆ್ಯಕ್ಚುಲಿ ಸಾಲಿಡ್ ಆಗೇ ಇರುತ್ತೆ. ಜೊತೆಗೆ ಈ ಫೋನ್ಗೆ ಏನೋ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರಂತೆ, ಆಯಿತಾ. ಅಂದರೆ ಬಿಲ್ಡ್ಗೆ ಅವ್ರದ್ದೇನೋ ಡಿಫ್ರೆಂಟ್ ಟೆಸ್ಟ್ ಬರುತ್ತಂತೆ. ಸೊ ಅದು ಯಾವುದೋ ಟೆಸ್ಟಿಗೆ 5 ಸ್ಟಾರ್ ರೇಟಿಂಗ್ ಸಿಕ್ಕಿದೆಯಂತೆ. ಸೊ ಯೂಶಲಿ ಆಕ್ಸಿಡೆಂಟ್ಲಿ ಡ್ರಾಪ್ ಆದರೆ ಏನೂ ಆಗಲ್ಲ ಅಂತ ಒಪ್ಪೋದವರು ಕ್ಲೈಮ್ ಮಾಡ್ತಾರೆ. ಬಟ್ ಸ್ಟಿಲ್ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಮನೇಲಿ ನೀವು ಅದನ್ನು. ಮತ್ತು ಇದಕ್ಕೆ IP64 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಏನು ಕೊಡದೇ ಇರೋದಕ್ಕಿಂತ ಅಟ್ಲೀಸ್ಟ್ ಕೊಟ್ಟಿದ್ದಾರಲ್ಲ, ಒಂದು ಖುಷಿ ವಿಷಯ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ. ಗ್ಲಾಸ್ ಬ್ಯಾಕ್ ಒಂದು ಕೊಟ್ಟಿದ್ರೆ ಸ್ವಲ್ಪ ಖುಷಿ ಆಗ್ತಿತ್ತು ನನಗೆ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಅಡಾಪ್ಟಿವ್ ರಿಫ್ರೆಶ್ ರೇಟ್ ಅಂತ ಅವಶ್ಯಕತೆ ಇರೋ ಟೈಮಲ್ಲಿ ರಿಫ್ರೆಶ್ ರೇಟನ್ನು ಚೇಂಜ್ ಮಾಡಿಕೊಳ್ಳುತ್ತೆ. ಮತ್ತು ಈ ಡಿಸ್ಪ್ಲೇ ಒಂದು ಲೆವೆಲ್ಗೆ ಬ್ರೈಟಾಗಿ ಸಹ ಇದೆ. 2100 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಸೊ ಬಿಸಿಲಿಗೆ ಹೋದರೂ ಸಹ ಒಂದು ಲೆವೆಲಿಗೆ ಬ್ರೈಟ್ ಆಗುತ್ತೆ. ಇದೇನೋ AI ಬ್ರೈಟ್ನೆಸ್ ಫೀಚರ್ ಎಲ್ಲ ಕೊಟ್ಟಿದ್ದಾರೆ ಅಂತ, ಆಯಿತಾ. ಸೊ ಲೈಟ್ ಅಂದರೆ ಸರೌಂಡಿಂಗ್ ಲೈಟಿಂಗಿಗೆ ತಕ್ಕಂಗೆ ಅದೇ AI ಮುಖಾಂತರ ಏನೋ ಬ್ರೈಟ್ನೆಸ್ಸನ್ನು ಅಡ್ಜಸ್ಟ್ ಮಾಡ್ಕೊಳ್ಳುತ್ತಂತೆ. ಸೊ ಕೊಟ್ಟಿದ್ದಾರೆ, ಇಂಟರ್ನಲ್ಲಿ ಅದು ಕೆಲಸವನ್ನು ಮಾಡುತ್ತೆ. ಮತ್ತು ಇದರಲ್ಲಿ ಎಡ್ಜ್ ಲೈಟ್ ಸಹ ನಮಗೆ ಸಿಗ್ತಾ ಇದೆ, ಆಯಿತಾ. ಇದಕ್ಕೇನು ಅವಶ್ಯಕತೆ ಇರಲಿಲ್ಲ. ಹೊರಗಡೆ ನಮಗೆ ಈ ಬ್ರೀತಿಂಗ್ ಲೈಟ್ ಕೊಟ್ಟಿರೋದ್ರಿಂದ ಎಡ್ಜ್ ಲೈಟ್ನ ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ಕೊಟ್ಟಿದ್ದಾರೆ. ನಂತರ ಸ್ಪ್ಲಾಶ್ ಟಚ್ಚು, ಕೈ ಒದ್ದಾಗಿದ್ರೂ ಸಹ ಈ ಫೋನ್ ಡಿಸ್ಪ್ಲೇಯನ್ನು ಯೂಸ್ ಮಾಡ್ಬೋದು. ಮತ್ತು ಐ ಪ್ರೊಟೆಕ್ಷನ್ ಫೀಚರ್ ಏನೋ ಕೊಟ್ಬಿಟ್ಟಿದ್ದಾರೆ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, 8 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು ಮತ್ತು UFS 2.2 ಸ್ಟೋರೇಜು. ಈ ಬೆಲೆಗೆ UFS 3.1 ಮತ್ತು DDR5 ಅಟ್ಲೀಸ್ಟ್ ಕೊಟ್ಟಿದ್ರೆ
ಚೆನ್ನಾಗಿರ್ತಾಯಿತ್ತು. ಸ್ವಲ್ಪ ಕಡಿಮೆ ಆಯಿತು, ಬಟ್ ಮೆಜಾರಿಟಿ ಮ್ಯಾಟ್ರ್ ಆಗಲ್ಲ. ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಡೈಮೆನ್ಸಿಟಿ 6300 5G ಪ್ರೋಸೆಸರ್ ಇದೆ. ಈ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಹೊಂದಿರುವಂಥ ಫೋನ್ಗಳು ಸಿಗುತ್ತೆ. ಸ್ವಲ್ಪ ಕಡಿಮೆ ಪವರ್ ಅನ್ನಿಸ್ತು ಈ ಒಂದು ಪ್ರೈಸ್ ರೇಂಜ್ಗೆ. ನಾನು ಈ ಫೋನ್ ಒಂದು 20-21 ಸಾವಿರಕ್ಕೆ ಲಾಂಚ್ ಆಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು ಇದನ್ನು ಜಡ್ಜ್ ಮಾಡ್ತಾಯಿದ್ದೀನಿ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ ಕೇವಲ 4,16,000 ರೇಟಿಂಗ್ ಕೊಡ್ತಾ ಇದೆ. ಸ್ವಲ್ಪ ಕಡಿಮೆ ಆಯಿತು. ಇಷ್ಟೇ ಪವರ್ ಹೊಂದಿರುವಂಥ ಪ್ರೊಸೆಸರ್ಗಳು ನಿಮಗೆ 14,15,16 ಸಾವಿರಕ್ಕೆಲ್ಲ ಸಿಗುತ್ತೆ ಆಯಿತಾ. ಸೊ ಇದು ಸ್ವಲ್ಪ ಕಡಿಮೆ ಆಯಿತು ಅಂತ ನನ್ನ ಒಂದು ಅಭಿಪ್ರಾಯ. ನಾವು ಇದರಲ್ಲಿ ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಸೊ BGMIನಲ್ಲಿ ಸ್ಮೂತ್ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ ಮತ್ತು HD ಅಪ್ ಟು ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಸೊ ಒಂದು ಮಿಡ್ ಸೆಟ್ಟಿಂಗಲ್ಲಿ ನೀವು ಗೇಮ್ಗಳನ್ನು ಒಂದು ಲೆವೆಲ್ಗೆ ಹೈಯಲ್ಲೇ ಆಡ್ಬೋದು, ಬಟ್ ಇನ್ನೊಂದು ಸ್ವಲ್ಪ ಪವರ್ಫುಲ್ ಪ್ರೋಸೆಸರ್ ಹಾಕಿದರೆ ನಂಗೆ ಅನ್ನಿಸ್ದಂಗೆ ಇನ್ನೂ ಚೆನ್ನಾಗಿರ್ತಿತ್ತು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಈ ಟೆಂಪ್ರೇಚರ್ ವೇರಿಯೇಷನ್ ಮತ್ತು ಬ್ಯಾಟ್ರಿ ಡ್ರೈನ್ ಎಲ್ಲ ಟೆಸ್ಟ್ ಮಾಡಿದ್ವು. ಈ ಬ್ಯಾಟ್ರಿ ಡ್ರೈನ್ ಸರ್ಪ್ರೈಸಿಂಗ್ಲಿ ಜಾಸ್ತಿ ಆಗಿಲ್ಲ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ ತುಂಬ ಹೆವಿ ಹೀಟ್ ಆಗುತ್ತೆ ಎಲ್ಲೂ ಅಂತ ನಮಗೆ ಅನ್ನಿಸ್ಲಿಲ್ಲ. ಸೊ ಓಕೆ ಅಂತೀನಿ ಒಂದು ಲೆವೆಲ್ಗೆ. ಸೊ ಪರ್ಫಾರ್ಮೆನ್ಸ್ ನನಗೆ ಸುಮಾರಾಗಿದೆ ಅನ್ನಿಸ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನಾರ್ಮಲಿ ಓಪೋದವರು F ಸೀರೀಸ್ನಲ್ಲಿ ಕ್ಯಾಮ್ರಾ ಕಾಂಪ್ರಮೈಸ್ ಮಾಡಿರಲ್ಲ. ನೋಡೋಣ. ಇದರಲ್ಲಿ 2 ಕ್ಯಾಮ್ರಾ ಇದೆ, 50 MP ಮೇನ್ ಸೆನ್ಸರ್. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಲ್ಲ. ಕೊಡ್ಬೋದಾಗಿತ್ತು, 20,000 ರೂಪಾಯಿಗೆ ಏನು ಕೊಟ್ಟಿಲ್ಲ ಗೊತ್ತಿಲ್ಲ. ಇದು ತೆಗೆಯುವಂಥ ಫೋಟೋ ಮಾತ್ರ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆಯಿತಾ. ಸೊ ಲಿಟ್ರಲಿ ಈ ಪ್ರೈಸ್ ರೇಂಜಿಗೆ ವಿತೌಟ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಈವನ್ ಶೇಕ್ ಆದರೂ ಕೂಡ ಒಂದು ಲೆವೆಲಿಗೆ AI ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡ್ತಾ ಇದೆ ಆಯಿತಾ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈವನ್ ಪೋರ್ಟ್ರೇಟಲ್ಲೂ ಕೂಡ ಎಡ್ಜ್ ಡಿಟೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ, ಆ್ಯಕ್ಯುರೇಟಾಗಿ ಆಗ್ತಾಯಿದೆ ಅಂತ ಅನ್ನಿಸ್ತು. ತುಂಬ ಕ್ರಿಸ್ಪಾಗಿದೆ. ಡಿಫ್ರೆಂಟ್ ಫಿಲ್ಟರ್ಸ್ಗಳನ್ನ ಕೊಟ್ಟಿದ್ದಾರೆ ಮತ್ತು ಕ್ಲಿಯರ್ ಫೇಸ್ ನಮಗೆ ಸಿಗುತ್ತೆ. AI ಮುಖಾಂತರ ಅದನ್ನೆಲ್ಲ ಸ್ವಲ್ಪ ಅನೌನ್ಸ್ ಮಾಡುತ್ತೆ. ಪ್ರೋ ಮೋಡ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಮೋಡ್ಸ್ಗಳಲ್ಲಿ ಸ್ಲೋ ಮೋಷನ್ ಅದು ಇದೆಲ್ಲ ಆಬ್ವಿಯಸ್ಲಿ ಎಲ್ಲ ಕೊಡೋದನ್ನು ಇವರು ಕೂಡ ಕೊಟ್ಟಿದ್ದಾರೆ. ಒಟ್ಟಿಗೆ ರೇರ್ ಕ್ಯಾಮ್ರಾ ಕ್ಲಾರಿಟಿ ನನಗೆ ಇಂಪ್ರೆಸ್ ಮಾಡ್ತು, ಚೆನ್ನಾಗಿ ತೆಗೆಯುತ್ತೆ. ಇನ್ನೊಂದು 2 MP ಎಂದು ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ, ಅವಶ್ಯಕತೆ ಇರಲಿಲ್ಲ. ಫ್ರಂಟ್ ಕ್ಯಾಮ್ರಾ 32 MP ಇದೆ. ಇದು ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು, ಕ್ರಿಸ್ಪಾಗಿ ತೆಗೆಯುತ್ತೆ. ಇದು ಕೂಡ ಒಂದು ಒಳ್ಳೆಯ ಕ್ಯಾಮ್ರಾ ಅಂತ ಅನ್ನಿಸ್ತು. ಇನ್ನು ವಿಡಿಯೋಗ್ರಾಫಿಗೆ ಬಂತು ಅಂತ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ 2 ಸಹ ಬರೀ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಈ ಬೆಲೆಗೆ ಪರ್ಟಿಕ್ಯುಲರ್ಲಿ ಈ ಬೆಲೆ ಕಡಿಮೆ ಆಯಿತು. ಒಂದು 15-16 ಸಾವಿರಕ್ಕೆ ಲಾಂಚ್ ಆಗಿದ್ರೆ ಅದು ಡಿಫ್ರೆಂಟು, 20 ಸಾವಿರಕ್ಕೆ ಲಾಂಚ್ ಆಗೋದು ಡಿಫ್ರೆಂಟು ಆಯಿತಾ. 4K ಕೊಟ್ಟರೆ ಚೆನ್ನಾಗಿದೆ, ಬಟ್ ಕ್ಯಾಮ್ರಾ ಕ್ಲಾರಿಟಿ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಇನ್ನು ಸೆಕ್ಯೂರಿಟಿಗೆ ಬಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಆಪ್ಟಿಕಲ್ ಇನ್ ಡಿಸ್ಪ್ಲೇ, ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂದರೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಸ್ಟ್ಯಾಂಡರ್ಡು, 45 ವ್ಯಾಟ್ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಈ ಫೋನ್ನ 70 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡುತ್ತೆ, ಅಂದರೆ 1 ಗಂಟೆ 10 ನಿಮಿಷ ಟೈಮ್ ತೊಗೊಳುತ್ತೆ. ಸ್ವಲ್ಪ ಜಾಸ್ತಿನೇ 45 ವ್ಯಾಟಿಗೆ. ಮತ್ತು ಈ ಫೋನ್ನ ನಾವು ಒಂದು 4 ವರ್ಷ ಯೂಸ್ ಮಾಡಿದ್ರೂ ಸಹ ಬ್ಯಾಟ್ರಿ ಕೆಪಾಸಿಟಿ ಸ್ವಲ್ಪ ಕಡಿಮೆ ಆಗಲ್ಲ ಅಂತ ಕ್ಲೈಮ್ ಮಾಡ್ತಾರೆ. ಅಂದರೆ ಅಷ್ಟಾಗಿ ಕಡಿಮೆ ಆಗಲ್ವಂಥ ಕೆಪಾಸಿಟಿ, ಒಂದು ಒಳ್ಳೆಯ ವಿಷಯ. ಇನ್ನು OSಗೆ ಬಂದರೆ Android 14 ಬೇಸ್ ಆಗ್ತಿರುವಂಥ ಕಲರ್ OS. ಇದು ಕ್ಲೀನಾಗಿದೆ, ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಸ್ಮೂತಾಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ನನಗೆ ಈ OSಲ್ಲಿ ಇಂಟ್ರೆಸ್ಟಿಂಗ್ ಫೀಚರ್ ಅನಿಸಿದ್ದು AI ಲಿಂಕ್ ಬೂಸ್ಟ್ ಫೀಚರು. ಇದೇನಪ್ಪ ಅಂದರೆ ಸ್ಮಾರ್ಟಾಗಿ ನೆಟ್ವರ್ಕ್ಗಳ ಮಧ್ಯ ಸ್ವಿಚ್ ಆಗುತ್ತಂತೆ. ಅಂದರೆ ನಿಮಗೆ ಬೆಟರ್ ಕನೆಕ್ಟಿವಿಟಿಯನ್ನು ಕೊಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಅದಷ್ಟೇ ಅಲ್ಲ, ನೀವು ವೈಫೈ ಯೂಸ್ ಮಾಡ್ತೀರಾ ಅಂದರೆ ಸ್ಮಾರ್ಟಾಗಿ ವೈಫೈ ಮತ್ತು ನಿಮ್ಮ ಏನು ಜಿಯೋ ಏರ್ಟೆಲ್ ನೆಟ್ವರ್ಕ್ ಎರಡನ್ನೂ ಒಟ್ಟಿಗೆ ಯೂಸ್ ಮಾಡಿಕೊಂಡು ಬೆಟರ್ ಕನೆಕ್ಟಿವಿಟಿಯನ್ನು ಕೊಡುತ್ತಂತೆ ಆಯಿತಾ. ಸೊ ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮತ್ತು ಬೀಕನ್ ಲಿಂಕ್ ಅಂತ ಇನ್ನೊಂದು ಫೀಚರು. ಇದೇನಪ್ಪ ಅಂದರೆ ನಿಮ್ಮ ಬ್ಲೂಟೂತ್ ಕನೆಕ್ಟಿವಿಟಿಯನ್ನು ಬೆಟರ್ ಮಾಡುತ್ತಂತೆ ಆಯಿತಾ. ಸೊ ನಾರ್ಮಲಿ ಬ್ಲೂಟೂತ್ ಕನೆಕ್ಟಿವಿಟಿ ಒಂದು 10 ಮೀಟ್ರ್ ದೂರ ಹೋಗ್ಬೋದೇನೋ. ಸೊ ಬಟ್ ಇದು ಏನೋ 200 ಮೀಟರ್ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲಪ್ಪ, 200 ಮೀಟ್ರ್ ತನಕ ಬ್ಲೂಟೂತ್ ಕಷ್ಟ. ಓಕೆ, ಏನೋ ಕ್ಲೈಮ್ ಮಾಡ್ತಿದ್ದಾರೆ. ಒಟ್ಟಿಗೆ ಅಲ್ಲಿ ತನಕ ನಮಗೆ ಮೋಸ್ಟ್ಲಿ ವಿತೌಟ್ ವಾಲ್ ಇಲ್ಲ ಅಂದರೆ ಮೋಸ್ಟ್ಲಿ ಅಲ್ಲಿ ತನಕ ಹೋಗ್ಬೋದೇನೋ ಆಯಿತಾ. ಸೊ ಈ ರೀತಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಇನ್ನು ಉಳಿದ AI ಫೀಚರ್ಗಳು ಎಲ್ಲ ಓಪೋ ಫೋನ್ಗಳಲ್ಲೂ ಕೂಡ ಇರುತ್ತೆ. AI ಸ್ಮಾರ್ಟ್ ಇಮೇಜ್ ಮ್ಯಾಟಿಂಗ್ 2.0, ಅಂದರೆ ಲಾಂಗ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ನೀವು PNG ಕನ್ವರ್ಟ್ ಮಾಡ್ಕೊಬೋದು. AI ಸ್ಟುಡಿಯೋ ಅಂದರೆ ನಿಮ್ಮ ಫೋಟೋನ ಆ್ಯನಿಮೇಷನ್ ರೀತಿ ಮಾಡ್ಕೊಬೋದು.
ಎ ಐ ಎರೇಸರ್ 2.2 ಅಂದರೆ ಬ್ಯಾಕ್ಗ್ರೌಂಡ್ ಅದು ಇದು ಏನಾದ್ರು ಅನ್ವಾಂಟೆಡ್ ಆಬ್ಜೆಕ್ಟ್ ಇದ್ದರೆ ರಿಮೂವ್ ಮಾಡುವಂಥದ್ದು. ಮತ್ತು ಎ ಐ ಟೂಲ್ ಬಾರು ಸೈಡಲ್ಲಿ ನಿಮಗೆ ಎ ಐ ಆಪ್ಷನ್ ತೋರಿಸ್ಬಿಡುತ್ತೆ. ಎ ಐ ಸ್ಪೀಕು, ಎ ಐ ಸಮ್ಮರಿ, ಎ ಐ ರೈಟಿಂಗು, ಟೆಕ್ಸ್ಟ್ ಇಷ್ಟು ಮಾಡ್ಬೇಕಾದ್ರೆ ನೀವು ಆಟೋಮೆಟಿಕ್ಕಾಗಿ ಎಲ್ಲ ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಪರವಾಗಿಲ್ಲ, ಈ ಪ್ರೈಸಂಗೂ ಸಹ ಎಲ್ಲ ಎ ಐ ಫೀಚರ್ಗಳು ಬರ್ತದೆ. ಮೋಸ್ಟ್ಲಿ ನಾನು ಕೆಲವೇ ದಿನಗಳಲ್ಲಿ ಮೋಸ್ಟ್ಲಿ 10,000 ರೂಪಾಯಿ ಫೋನಲ್ಲೂ ಕೂಡ ಈ ಎಲ್ಲ ಎ ಐ ಫೀಚರ್ ಬಂದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಸ್ಪೀಕರಿಗೆ ಬಂತು ಅಂದರೆ 2 ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರು ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಸ್ಪೀಕರ್ನ ನೀವು 100% ವಾಲ್ಯೂಮ್ ಪ್ರೆಸ್ ಆಗಿ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ 300%ಗೆ ಬೂಸ್ಟ್ ಆಗುತ್ತೆ. ನನಗೆ ಈ ಸ್ಪೀಕರ್ನಲ್ಲಿ ಯುನೀಕ್ ಫೀಚರ್ ಅನಿಸಿದ್ದು ಓಪೋದವ್ರದ್ದು ಹೋಲೋ ಆಡಿಯೋ ಅಂತ ಆಯಿತಾ. ಇದೊಂದು ಸೆಟ್ಟಿಂಗಲ್ಲಿ ಆಪ್ಷನ್ ಇದೆ, ಇದು ನಾನು ಮಾಡ್ಕೊಂಡ್ರಿ ಅಂದರೆ ಹೆಡ್ಫೋನ್ ಹಾಕಿದ್ದಾಗ ಏನಾದರೂ ಒಂದು ನೋಟಿಫಿಕೇಷನ್ ಬಂತು ಅಂದರೆ ನೀವು ಕಸ್ಟಮೈಸ್ ಮಾಡ್ಕೊಬೋದು. ಇದನ್ನು ನೋಟಿಫಿಕೇಷನ್ ಬಂದರೆ ಎಲ್ಲೋ ಒಂದು ಕಡೆ ನಿಮ್ಮ ರೂಮಲ್ಲೇ ಎಲ್ಲೋ ಒಂದು ಕಡೆ ರಿಂಗ್ ಆಗ್ತಿದೆ ಅನ್ನೋ ಒಂದು ಫೀಲ್ನ ಕೊಡುತ್ತೆ ನಿಮ್ಗೆ ಆಡಿಯೋದಲ್ಲಿ. ಏನಾದರೂ ಮ್ಯೂಸಿಕ್ ಪ್ಲೇ ಮಾಡ್ತಿರ್ತೀರ ಅಂದ್ಕೊಳ್ಳಿ, ಆಮೇಲೆ ಯಾವುದೊಂದು ಕಾಲ್ ಬಂದರೆ ಇನ್ನೊಂದು ಎಲ್ಲೋ ಕಡೆ ಆಗುತ್ತೆ, ಅಲಾರಾಮ್ ಬಂದರೆ ಇನ್ನೊಂದು ಎಲ್ಲೋ ಕಡೆ ನೀವು ಎಲ್ಲಿ ಬೇಕಾದ್ರೆ ಇಟ್ಕೊಂಡು ನಿಮ್ಮ ಅಲಾರಾಮ್ ಪ್ಲೇ ಆಗ್ತಿರೋ ರೀತಿ ನೀವು ಮಾಡ್ಕೊಬೋದು. ಒಂದು ಸ್ವಲ್ಪ ಯುನೀಕ್ ಫೀಚರ್ ಅನ್ನಿಸ್ತು ನನಗೆ. ಇದರ ಜೊತೆಗೆ ಮ್ಯೂಸಿಕ್ ಪಾರ್ಟಿ ಆ್ಯಪ್ ಅಂತ ಆಲ್ರೆಡಿ ಪ್ರೀ ಇನ್ಸ್ಟಾಲ್ ಆಗಿದೆ ಈ ಒಂದು ಅಪ್ಲಿಕೇಶನ್. ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಏನು ಎಲ್ಲ ಪಾರ್ಟಿ ಮಾಡ್ತಾ ಇರ್ತೀರ ಅವ್ರನ್ನೆಲ್ಲಾರ್ದು ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ನೀವಿಲ್ಲಿ ಸಾಂಗನ್ನು ಪ್ಲೇ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಫೋನಲ್ಲೂ ಕೂಡ ಅದೇ ಸಾಂಗ್ ಪ್ಲೇ ಆಗುತ್ತೆ. ಸೊ ಇದನ್ನೊಂದು ಯುನೀಕ್ ಫೀಚರ್ ಅಂತ ಅನ್ನಿಸ್ತು ನನಗೆ. ಕನೆಕ್ಟಿವಿಟಿಗೆ ಬಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ ಮತ್ತು 9 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಸಹ ನಮಗೆ ಸಿಗ್ತಾ ಇದೆ. ಅವಶ್ಯಕತೆ ಇರುವಂತೆಲ್ಲ ಬೇಸಿಕ್ ಸೆನ್ಸರ್ಸನ್ನು ಹಾಕಿದ್ದಾರೆ. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೈನ್ ಫೀಚರ್ಸ್. ನೀವು ಹಾಗಾದರೆ ಕೇಳ್ಬೋದು ಈ ಫೋನ್ನ ಈ ಪರ್ಟಿಕ್ಯುಲರ್ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಅಂತೀನಿ 20,000 ರೂಪಾಯಿಗೆ ನನಗೆ ಇಷ್ಟ ಆದಂಥ ಫೀಚರ್ ಈ ಫೋನಲ್ಲಿ ಹೌದು, ಇಂಟರ್ನಲ್ ಫ್ರೇಮು ಮೆಟಾಲಿಕ್ ಇದೆ, ಒಂದು ಒಳ್ಳೆಯ ವಿಷಯ. ಡಿಸ್ಪ್ಲೇ ಚೆನ್ನಾಗಿದೆ, ವೇರಿಯಂಟು ಅಂದರೆ ರ್ಯಾಮು ಸ್ಟೋರೇಜ್ ಓಕೆ, ಪ್ರೋಸೆಸ್ ಸ್ವಲ್ಪ ಕಡಿಮೆ ಆಯಿತು, ಕ್ಯಾಮ್ರಾ ಚೆನ್ನಾಗಿದೆ, ಸ್ಪೀಕರ್ ಚೆನ್ನಾಗಿದೆ ಮತ್ತು ಇವ್ರು ಕೊಟ್ಟಿರುವಂಥ ಕೆಲವೊಂದು ಯುನೀಕ್ ಫೀಚರ್ಗಳು, ಫಾರ್ ಎಕ್ಸಾಂಪಲ್ ಹಿಂದ್ಗಡೆ ಏನು LED ರಿಂಗ್ ರೀತಿ ಫೀಚರ್ ಕೊಟ್ಟಿದ್ದಾರೆ. ಸೊ ಅದು ಚೆನ್ನಾಗಿದೆ. ಸ್ಪೀಕರ್ ಕೆಲವೊಂದು ಫೀಚರ್ಗಳು ಚೆನ್ನಾಗಿದೆ. ಅಂದರೆ ಈ ರೀತಿ ಡಿಫ್ರೆಂಟ್ ಆಗಿರೋ ಫೀಚರ್ನ ಕೊಟ್ಬಿಟ್ಟು ಮೇಯ್ನ್ ಏನು ಬೇಕು ಅದೊಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಅನ್ನಿಸ್ತು ನನಗೆ. ಹೌದು, ಈ ಏನು ಈ LED ಬರೋದೆಲ್ಲ ಬೇರೆಯವ್ರು ಯಾರು ಮೇಜರ್ ಕಂಪ್ನಿಗಳು ಕೊಡದೇ ಇರೋಂಥದ್ದು ಕೊಟ್ಟಿದ್ದಾರೆ ಆಯಿತಾ, ಒಪ್ಕೋತೀನಿ. ಸ್ಪೀಕರ್ನೂ ಅಷ್ಟೇ ಡಿಫ್ರೆಂಟಾಗಿ ಏನೇನೋ ಹೊಸ ಟೆಕ್ನಾಲಜಿಯಲ್ಲಿ ಹಾಕಿದ್ದಾರೆ, ಒಪ್ಕೋತೀನಿ. ಬಟ್ ನಮಗೆ ಪರ್ಫಾಮೆನ್ಸಿಗೆ ಬೇಕಾಗಿರೋದನ್ನು ಸ್ವಲ್ಪ ಕಡಿಮೆ ಮಾಡಿದ್ರು ಅಂತ ನನಗನ್ಸುತ್ತೆ. ಸೊ ನೋಡಿ, ನಿಮಗೆ ಕ್ಯಾಮ್ರಾ ಚೆನ್ನಾಗಿರೋದು ಬೇಕು, ಬೇರೆದೆಲ್ಲ ಓಕೆ ಅಂದರೆ ಈ ಫೋನ್ನ ಒಂದು ಆಪ್ಷನಾಗಿ ಇಟ್ಕೊಬೋದು. ಸೊ ನಿಮಗೆ ಈ ಫೋನ್ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.